ನಮಸ್ಕಾರ ಸ್ನೇಹಿತರೆ. ದೀದಿ ಮಮತಾ ಬ್ಯಾನರ್ಜಿ ಕೋಟೆಗೆ ಚುನಾವಣಾ ಆಯೋಗ ಸಿಂಗಂ ಅಧಿಕಾರಿನ ನುಗ್ಗಿಸಿದೆ. ಹಾಗಾದರೆ ಉತ್ತರ ಪ್ರದೇಶದ ಸಿಂಗಂ ಅಂತ ಹೆಸರು ಮಾಡಿರುವ ಅಜಯ್ ಪಾಲ್ ಯಾರು? ಇವರು ಮಾಡಿರುವ ಸಾಧನೆ ಏನು? ಡೆಂಟಿಸ್ಟ್ ಒಬ್ಬರು ಎನ್ಕೌಂಟರ್ ದೊರೆಯಾಗಿದ್ದು ಹೇಗೆ? ಈ ಖಡಕ್ ಅಧಿಕಾರಿಗೆ ಹೆದರುತ್ತಿರೋದು ಯಾಕೆ ಟಿಎಂಸಿ? ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಅಜಯ್ ಪಾಲ್ ಶರ್ಮಾ ಯಾರು? ಅಜಯ್ ಪಾಲ್ ಶರ್ಮಾ ಪಂಜಾಬ್ನ ಲೂಧಿಯಾನ ಮೂಲದವರು. 1985ರಲ್ಲಿ ಜನಿಸಿದ ಇವರಿಗೆ ಈಗ 40 ವರ್ಷ ವಯಸ್ಸಾಗಿದೆ. ತಂದೆ ಲೆಕ್ಚರರ್ ಆಗಿದ್ರು. ಅಜಯ್ ಪಾಲ್ ಓದಿನಲ್ಲಿ ಮುಂದಿದ್ದು 10ನೇ ಕ್ಲಾಸ್ನಲ್ಲಿ ಇಡೀ ಪಂಜಾಬ್ಗೆ ಟಾಪರ್ ಆಗಿದ್ರು. ಇವರಿಗೆ ಸೈಂಟಿಸ್ಟ್ ಆಗಬೇಕು ಅನ್ನೋ ಕನಸು ಇತ್ತು. ಆದರೆ ನಂತರ ಬ್ಯಾಚುಲರ್ ಆಫ್ ಡೆಂಟಲ್ ಸರ್ಜರಿ ಮುಗಿಸಿದ್ರು. ಡೆಂಟಿಸ್ಟ್ ಆಗಿ ಕೆಲಸವನ್ನ ಶುರು ಮಾಡಿದ್ರು. ಆದರೆ ಕೆಲಸದಲ್ಲಿ ಅಜಯ್ ಪಾಲ್ಗೆ ಸಮಾಧಾನ ಇರಲಿಲ್ಲ. ಹೀಗಾಗಿ ತಂದೆಯ ಸಲಹೆಯಂತೆ 2008ರಲ್ಲಿ UPSCಗೆ ಸಿದ್ಧತೆ ಶುರು ಮಾಡಿದ್ರು. 2010ರಲ್ಲಿ ಪಾಸ್ ಕೂಡ ಮಾಡಿದ್ರು. 2011ನೇ ಬ್ಯಾಚ್ನ ಉತ್ತರ ಪ್ರದೇಶ ಕೇಡರ್ನ IPS ಅಧಿಕಾರಿಯಾಗಿ ಆಯ್ಕೆ ಆದ್ರು. ಇವರಿಗೆ ಓರ್ವ ತಮ್ಮ ಕೂಡ ಇದ್ದಾರೆ. ಅವರು ಕೂಡ MBBS ಮುಗಿಸಿದ್ರು. ಆದರೆ ನಂತರದಲ್ಲಿ ಅಣ್ಣನಂತೆ UPSC ಪಾಸ್ ಮಾಡಿ ಈಗ ಉತ್ತರ ಪ್ರದೇಶದಲ್ಲೇ IAS ಅಧಿಕಾರಿ ಆಗಿದ್ದಾರೆ. ಎನ್ಕೌಂಟರ್ ಸ್ಪೆಷಲಿಸ್ಟ್ ಆದ ಡಾಕ್ಟರ್. ಉತ್ತರ ಪ್ರದೇಶ ಕೇಡರ್ ಅಧಿಕಾರಿಯಾದ ಅಜಯ್ ಪಾಲ್ ಹಲವು ಜಿಲ್ಲೆಗಳಲ್ಲಿ ಕೆಲಸ ಮಾಡಿದ್ರು. ಜೌನ್ಪುರ, ಶಾಮ್ಲಿ, ರಾಂಪುರ ಮತ್ತು ಹತ್ರಾಸ್ನಲ್ಲಿ ಕೆಲಸ ಮಾಡಿದ್ದಾರೆ. 2024ರಿಂದ ಪ್ರಯಾಗ್ರಾಜ್ನಲ್ಲಿ ACP ಆಗಿ ನೇಮಕಗೊಂಡಿದ್ದಾರೆ. ಆರಂಭದಿಂದಲೂ ಇವರು ಟಫ್ ಅಧಿಕಾರಿ ಅಂತಲೇ ಹೆಸರು ಮಾಡಿದ್ರು. ಆದ್ರೆ ಎನ್ಕೌಂಟರ್ ಸ್ಪೆಷಲಿಸ್ಟ್ ಆಗಿದ್ದು ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ CM ಆದ್ಮೇಲೆ ಅಂತ ಹೇಳಬಹುದು. ಯಾಕಂದ್ರೆ ಯೋಗಿ ಆದಿತ್ಯನಾಥ್ ಕ್ರಿಮಿನಲ್ಗಳ ವಿರುದ್ಧ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಟ್ಬಿಟ್ರು. ಪೊಲೀಸರು ರೌಡಿಗಳನ್ನ ಹಿಡಿದು ಹೊಡೆದ್ರು. ಅವರಲ್ಲಿ ಅಗ್ರೆಸಿವ್ ಆಗಿ ಮುನ್ನುಗ್ಗಿದ್ದು ಈ ಅಜಯ್ ಪಾಲ್ ಶರ್ಮಾ. 2018ರಲ್ಲಿ ಇವರು ಮೊದಲ ಬಾರಿಗೆ ಸುದ್ದಿಯಾದ್ರು. 6 ವರ್ಷದ ಮಗುವಿನ ಮೇಲೆ ಅತ್ಯಾಚಾರ ನಡೆದಿತ್ತು. ಆರೋಪಿ ತಪ್ಪಿಸಿಕೊಳ್ಳುವಾಗ ಎನ್ಕೌಂಟರ್ ಮಾಡಿ ಎತ್ತಿ ಬಿಟ್ಟಿದ್ರು. ಆಗ ಮೊದಲ ಬಾರಿಗೆ ಅಜಯ್ ಪಾಲ್ ಸುದ್ದಿ ಆಗಿದ್ರು. ಅದೇ ವರ್ಷ ಯೋಗಿ ಆದಿತ್ಯನಾಥ್ ಸರ್ಕಾರ ಇವರಿಗೆ ಸನ್ಮಾನ ಮಾಡಿ SSP ರ್ಯಾಂಕ್ಗೆ ಪ್ರಮೋಟ್ ಮಾಡಿತ್ತು. 500ಕ್ಕೂ ಹೆಚ್ಚು ಎನ್ಕೌಂಟರ್. ಯೋಗಿಯ ಸಿಂಗಂ ಅಂತಲೇ ಹೆಸರು. ಅಜಯ್ ಪಾಲ್ ಶರ್ಮಾ ಹೆಸರು ಕೇಳಿದ್ರೆ ರೌಡಿಗಳು ನಡುಗೋ ಹಾಗೆ ಆಗೋಯ್ತು. ಅದಕ್ಕೆ ಸರಿಯಾಗಿ ಅಜಯ್ ಪಾಲ್ ಕೂಡ ಸಾಲು ಎನ್ಕೌಂಟರ್ ಗಳನ್ನ ಮಾಡಿದ್ರು. ಈವರೆಗೆ 500ಕ್ಕೂ ಹೆಚ್ಚು ಎನ್ಕೌಂಟರ್ ಗಳನ್ನ ಮಾಡಿದ್ದು 15 ಮಂದಿ ಇವರ ಎನ್ಕೌಂಟರ್ ನಲ್ಲಿ ಜೀವ ಬಿಟ್ಟಿದ್ದಾರೆ. ಉಳಿದಂತೆ 100ಕ್ಕೂ ಹೆಚ್ಚು ಮಂದಿ ಕ್ರಿಮಿನಲ್ಗಳು ಗಾಯಗೊಂಡಿದ್ದಾರೆ. 22 ತಿಂಗಳ ಅವಧಿಯಲ್ಲಿ ಇವರು 136 ಎನ್ಕೌಂಟರ್ ಗಳನ್ನ ಮಾಡಿದ್ದು ಇವರ ದಾಖಲೆ ಆಗಿದೆ. ಹೀಗಾಗಿ ಇವರನ್ನ ಉತ್ತರ ಪ್ರದೇಶದ ಸಿಂಗಂ, ಯೋಗಿಯ ಸಿಂಗಂ ಅಂತಲೇ ಕರೆಯೋಕೆ ಶುರು ಮಾಡಲಾಯಿತು. ನನಗೆ ಎನ್ಕೌಂಟರ್ ಸ್ಪೆಷಲಿಸ್ಟ್ ಅಂತ ಕರೆಸಿಕೊಳ್ಳಲು ಇಷ್ಟವಿಲ್ಲ. ಅದು ಬೇಕಂತ ಆಗೋದಿಲ್ಲ. ಪರಿಸ್ಥಿತಿಗೆ ಕಟ್ಟುಬಿದ್ದು ಎನ್ಕೌಂಟರ್ ಮಾಡಬೇಕಾಗುತ್ತೆ ಅಷ್ಟೇ ಅಂತ ಅಜಯ್ ಹೇಳ್ಕೊಂಡಿದ್ದಾರೆ. ಪೊಲೀಸರನ್ನು ಬೆಳಲಿಲ್ಲ ಅಜಯ್ ಪಾಲ್. ಇವರು ನೋಯ್ಡಾದಲ್ಲಿ ಕೆಲಸ ಮಾಡ್ತಿದ್ದಾಗ ಪೊಲೀಸರೇ ಭ್ರಷ್ಟಾಚಾರ ಮಾಡ್ತಿದ್ದಾರೆ ಅನ್ನೋ ಟಿಪ್ ಸಿಕ್ತು. ಹೀಗಾಗಿ ಅಜಯ್ ಪೊಲೀಸರ ವಿರುದ್ಧವೇ ರಹಸ್ಯ ಕಾರ್ಯಾಚರಣೆಯನ್ನ ಮಾಡಿದ್ರು. ರಾತ್ರಿ ವೇಳೆ ನಾರ್ಮಲ್ ಬಟ್ಟೆ ಹಾಕೊಂಡು ಆಟೋ ರಿಕ್ಷಾದಲ್ಲಿ ಇಡೀ ನೋಯ್ಡಾವನ್ನ ಸುತ್ತಾಡಿದ್ರು. ಈ ವೇಳೆ ಲಂಚ ತೆಗೆದುಕೊಳ್ತಿದ್ದ ಇನ್ಸ್ಪೆಕ್ಟರ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ರು. ಹೀಗೆ IPS ವಿಜಯ್ ಪಾಲ್ ಅಂದ್ರೆ ಕ್ರಿಮಿನಲ್ಗಳಲ್ಲಿ ಮಾತ್ರವಲ್ಲ, ಅವರ ಜೊತೆ ಕೆಲಸ ಮಾಡೋ ಪೊಲೀಸರು ಕೂಡ ಹೆದರ್ತಾರೆ ಅನ್ನೋದು ವಿಶೇಷ. ಅಜಯ್ ಪಾಲ್ ವಿರುದ್ಧವೂ ಆರೋಪಗಳು. ನಕಲಿ ಎನ್ಕೌಂಟರ್, ಲಂಚ ಮತ್ತು ಮಂಚ. ಹೌದು, ಅಜಯ್ ಪಾಲ್ ಎಷ್ಟೇ ಹೆಸರು ಮಾಡಿದ್ರೂ ಆರೋಪಗಳಿಂದ ಮುಕ್ತರಾಗಿಲ್ಲ. ಫುಲ್ ಕ್ಲಿಯರ್ ಇಮೇಜ್ ಹೊಂದಿಲ್ಲ. ಇವರ ವಿರುದ್ಧ ಕೇಳಿ ಬರೋ ದೊಡ್ಡ ಆರೋಪ ಅಂದ್ರೆ ಅದು ನಕಲಿ ಎನ್ಕೌಂಟರ್ ಮಾಡ್ತಾರೆ ಅಂತ. ಇವರ ಎನ್ಕೌಂಟರ್ ನಲ್ಲಿ ಓರ್ವ ಪೊಲೀಸ್ ಕಾನ್ಸ್ಟೇಬಲ್ ಪ್ರಾಣ ಬಿಟ್ಟಿದ್ದು ಕೂಡ ಹಲವು ಅನುಮಾನಗಳಿಗೆ ಕಾರಣವಾಗಿತ್ತು. ಅಷ್ಟೇ ಅಲ್ಲ, ಅಜಯ್ ಪಾಲ್ ಮತ್ತು ಇತರೆ IPS ಅಧಿಕಾರಿಗಳು ಸೇರ್ಕೊಂಡು ದುಡ್ಡು ತಗೊಂಡು ಅಧಿಕಾರಿಗಳಿಗೆ ಪೋಸ್ಟಿಂಗ್ ಕೊಡಿಸುವ ದಂಧೆ ಮಾಡ್ತಿದ್ದಾರೆ ಅಂತಲೂ TMC ಆರೋಪಿಸಿತ್ತು. ಇನ್ನು ಮೀರತ್ನಲ್ಲಿದ್ದಾಗ ಉನ್ನತ ಹುದ್ದೆಗಾಗಿ ಲಂಚ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಕೇಸ್ ಕೂಡ ದಾಖಲಾಗಿತ್ತು. ಇನ್ನು ಮಹಿಳೆಯೊಬ್ಬರು ಅಜಯ್ ಪಾಲ್ ವಿರುದ್ಧ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು. ಹಲವು ಅಕ್ರಮ ಸಂಬಂಧಗಳನ್ನ ಮುಚ್ಚಿಟ್ಟು ನನ್ನ ಜೊತೆ ಮದುವೆ ಆಗಿದ್ದಾರೆ ಅಂತ ದೂರು ನೀಡಿದ್ರು. ಆದರೆ ಅಜಯ್ ಪಾಲ್ ವಿರುದ್ಧದ ಒಂದೇ ಒಂದು ಆರೋಪಗಳು ಸಾಬೀತಾಗಲಿಲ್ಲ. ಪಶ್ಚಿಮ ಬಂಗಾಳಕ್ಕೆ ಅಜಯ್ ಎಂಟ್ರಿ. ಚುನಾವಣೆ ಹಿನ್ನೆಲೆಯಲ್ಲಿ ಅಜಯ್ ಪಾಲ್ ಶರ್ಮಾರನ್ನ ಪಶ್ಚಿಮ ಬಂಗಾಳಕ್ಕೆ ಕಳುಹಿಸಲಾಗಿದೆ. ಅದರಲ್ಲೂ ತುಂಬಾ ಸೂಕ್ಷ್ಮವಾದ 24 ಪರಗಣ ಪ್ರದೇಶದಲ್ಲಿ ನಿಯೋಜಿಸಲಾಗಿದೆ. ಚುನಾವಣಾ ಆಯೋಗದ ಈ ಕ್ರಮಕ್ಕೆ TMC ಮತ್ತು ಕಾಂಗ್ರೆಸ್ ಆಕ್ರೋಶ ವ್ಯಕ್ತಪಡಿಸಿವೆ. ಅಜಯ್ ಪಾಲ್ ಬಿಜೆಪಿಯ ಏಜೆಂಟ್ ರೀತಿಯಲ್ಲಿ ವರ್ತಿಸ್ತಾರೆ.
ಅವರನ್ನ ಕೂಡಲೇ ವಾಪಸ್ ಕರೆಸಿಕೊಳ್ಳಬೇಕು ಅಂತ ಒತ್ತಾಯಿಸಿವೆ. ಮತ್ತೊಂದು ಕಡೆ ಪಶ್ಚಿಮ ಬಂಗಾಳಕ್ಕೆ ಹೋಗ್ತಿದ್ದಂತೆ ಅಜಯ್ ಪಾಲ್ ಶರ್ಮಾ ಕೆಲಸ ಶುರು ಮಾಡಿದ್ದಾರೆ. ಟಿಎಂಸಿ ಅಭ್ಯರ್ಥಿ ಮನೆ ಮುಂದೆ ಹೋಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಕಲ್ಕತ್ತಾ ಹೈಕೋರ್ಟ್ ಮೆಟ್ಟಿಲೇರಿದ ಟಿಎಂಸಿ ಕೂಡಲೇ ಅಜಯ್ ಪಾಲ್ ರನ್ನ ವಾಪಸ್ ಕರೆಸಿಕೊಳ್ಳಬೇಕು ಅಂತ ಒತ್ತಾಯಿಸಿತ್ತು. ಆದರೆ ಕಲ್ಕತ್ತಾ ಹೈಕೋರ್ಟ್ ಅರ್ಜಿಯನ್ನ ವಜಾಗೊಳಿಸಿತ್ತು. ಇದೀಗ ಸುಪ್ರೀಂ ಕೋರ್ಟ್ಗೂ ಅರ್ಜಿ ಸಲ್ಲಿಕೆಯಾಗಿದೆ. ಸ್ನೇಹಿತರೆ, ಇದು ಯೋಗಿ ರಾಜ್ಯದ ಎನ್ಕೌಂಟರ್ ಸ್ಪೆಷಲಿಸ್ಟ್ ಸಿಂಗಂ ಅಜಯ್ ಪಾಲ್ ಕುರಿತು ಮಾಹಿತಿ ಕೊಡುವ ಪ್ರಯತ್ನ. ಇವರ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.